ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ವಿಡಿಯೋದಲ್ಲಿ ನಾನು ಗರುಡ ಪುರಾಣದ 2ನೇ ಭಾಗವನ್ನು ಮಾಡ್ತಾ ಇದ್ದೇನೆ. ಈ 2ನೇ ಭಾಗವನ್ನು ಮಾಡುವ ಮೊದಲನೇದಾಗಿ ನಾನು ಏನು ಹೇಳಲು ಬಯಸ್ತೇನೆ ಅಂದ್ರೆ, ಈ ಗರುಡ ಪುರಾಣವು ಸತ್ತ ನಂತರ ಮಾತ್ರ ಓದುವಂತಹ ಗ್ರಂಥವಲ್ಲ. ಇಲ್ಲಿಯ ವಿಚಾರಗಳನ್ನು ನಾವು ಬದುಕಿದ್ದಾಗ ತಿಳಿಯಲೇಬೇಕು ಎಂದು ನೀವು ಮೊದಲಾಗಿ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಜನಕ್ಕೆ ಗರುಡ ಪುರಾಣ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಭಯ ಇದೆ. ತುಂಬಾ ಜನಕ್ಕೆ ಗರುಡ ಪುರಾಣ ಓದೋದಕ್ಕೆ ಭಯ ಇದೆ. ತುಂಬಾ ಜನಕ್ಕೆ ಗರುಡ ಪುರಾಣ ಕೇಳಿಸ್ಕೊಳ್ಳಿಕ್ಕೂ ಭಯ ಇದೆ. ಆತ್ಮೀಯ ವೀಕ್ಷಕರೇ, ಇದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಭಯ ಪಡುವಂತ ವಿಷಯ ಅಲ್ಲ. ಭಯ ಪಡುವಂಥದ್ದು ವಿಷಯ ಇಲ್ಲಿ ಏನೂ ಇಲ್ಲ. ಸತ್ತ ನಂತರ ಏನಾಗುತ್ತದೆ ಅಂತ ನಾವು ಗ್ರಂಥಗಳಲ್ಲಿ ಏನು ಹೇಳಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆ ನಾವು ತಿಳಿದುಕೊಳ್ಳಬೇಕು ಅಂದ್ರೆ, ಸತ್ತ ನಂತರ ನಾವು ಏನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಏನಿದ್ರೂ ಬದುಕಿದ್ದಾಗಲೇ ನಾವು ಮಾಡಬೇಕು. ದಾನ ಧರ್ಮಗಳನ್ನಾಗಲಿ, ಪುಣ್ಯ ಕಾರ್ಯಗಳನ್ನಾಗಲಿ, ಯಾತ್ರೆಗಳನ್ನಾಗಲಿ, ಭಗವಂತನ ನಾಮ ಜಪವನ್ನಾಗಲಿ, ಅಥವಾ ಭಕ್ತಿಯೋಗದಿಂದ ಹೋಗುವುದೋ ಜ್ಞಾನಯೋಗದಿಂದ ಹೋಗುವುದೇ ಮುಂತಾದ ಸಾಧನಗಳನ್ನಾಗಲಿ ನಾವು ಬದುಕಿದ್ದಾಗಲೇ ಮಾಡಲಿಕ್ಕೆ ಸಾಧ್ಯವೇ ಹೊರತು ಸತ್ತ ನಂತರವಲ್ಲ ಎಂದು ಮೊದಲಾಗಿ ತಿಳಿದುಕೊಳ್ಳಬೇಕು. ಹಾಗಾಗಿ ಯಾರು ಧರ್ಮ ಮಾರ್ಗದಲ್ಲಿ ಹೋಗುತ್ತಾರೋ ಅವರು ಯಾವುದೇ ಕಷ್ಟಗಳು ಇಲ್ಲದೆ ತಮ್ಮ ಜೀವನದ ನಂತರ, ಅಂದರೆ ತಾವು ದೇಹ ಪತನದ ನಂತರ ಯಮಪುರಿಯನ್ನು ಸೇರುತ್ತಾರೆ ಮತ್ತು ಅಲ್ಲಿ ಸ್ವರ್ಗ ಸುಖಗಳನ್ನು ಅನುಭವಿಸುತ್ತಾರೆ. ಇನ್ನೊಂದು ವಿಚಾರ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಬಯಸ್ತೇನೆ ಅಂದ್ರೆ, ಗರುಡ ಪುರಾಣ ಪ್ರವಚನ ಮಾಡಿದಾಗ ನೀವು ಎಲ್ಲಾ ಜೀವರುಗಳನ್ನು ಕಷ್ಟಪಟ್ಟೆ ಯಮದೂತರು ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಇರಬಾರ್ದು. ಇದು ಪಾಪಿಗಳಲ್ಲಿ ಅತಿ ಪಾಪಿಗಳು ಹೋಗುವಂತ ಮಾರ್ಗ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೊಂದು ಮಾತು ಸ್ಪಷ್ಟವಾಗಿ ಹೇಳಿದ್ದೆ. ಯಮಪುರಿಗೆ 4 ದ್ವಾರಗಳು ಇವೆ. ಅದರಲ್ಲಿ ಪಾಪಿಗಳಲ್ಲಿ ಮಹಾಪಾಪಿಗಳು ದಕ್ಷಿಣ ದ್ವಾರದ ಮೂಲಕ ಯಮಪುರಿಯನ್ನು ಪ್ರವೇಶಿಸ್ತಾರೆ. ಹೀಗೆ ದಕ್ಷಿಣ ದ್ವಾರದ ಮೂಲಕ ಹೋಗುವವರಿಗೆ ಮಾತ್ರ ನಾನಾ ರೀತಿಯ ಕಷ್ಟಗಳು ಬರುವುದೇ ವಿಧ. ಮತ್ತೆ ಪೂರ್ವ ಪಶ್ಚಿಮ ಉತ್ತರ ಬಾಗಿಲಿನ ಮೂಲಕ ಯಮಪುರಿಗೆ ಹೋಗುವವರು ಪುಣ್ಯಾತ್ಮರು, ಅವರಿಗೆ ಈ ಯಾವುದೇ ಕಷ್ಟಗಳು ಇರುವುದಿಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ಮೊದಲೇ ತಿಳ್ಕೊಳ್ಬೇಕು. ಯಾಕಂದ್ರೆ ಗರುಡ ಪುರಾಣ ಕೇಳಿಸ್ಕೊಂಡ ಕೂಡಲೇ ನಿಮ್ಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಾರ್ದು. ಅಯ್ಯೋ, ಹಾಗ ಸತ್ತ ಮೇಲೆ ನಮ್ಗೆ ಯಮದೂತರು ಬರ್ತಾರೆ, ನಮ್ಮನ್ನು ಹೀಗೆ ಕಷ್ಟಪಡಿಸಿ ಕರ್ಕೊಂಡು ಹೋಗ್ತಾರೆ ಅಂತ. ಇದು ಯಾರಿಗೆ? ಪಾಪಿಗಳಲ್ಲಿ ಪರಮ ಪಾಪಿಗಳಿಗೆ. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೇ ಮುಂದೆ ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಏನಾಗತ್ತೆ, ಇದನ್ನು ಕೇಳೋದೇ ಬೇಡಪ್ಪ ಮುಂದೆ. ಯಾಕಂದ್ರೆ ನೀವು ಎಷ್ಟೋ ಪ್ರವಚನಗಳನ್ನು ಕೇಳಿರ್ತೀರಿ, ಅದ್ರಲ್ಲಿ ನಾನಾ ರೀತಿಯಲ್ಲಿ ನರಕಗಳಿವೆ, ಅಲ್ಲಿ ತುಂಬಾ ಕಷ್ಟ ಕೊಡ್ತಾರೆ ಯಮದೂತರು, ಅದು ಇದು ನೀವು ತಿಳ್ಕೊಂಡಿರ್ತೀರಿ. ಆದರೆ ನೀವು ಅಂತಹ ಪಾಪಿಗಳಲ್ಲ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಮಹಾಪಾಪಿಗಳಿಗೆ ಈ ದಾರಿ. ಹಾಗಾಗಿ ನಾವು ಇದ್ರಲ್ಲಿ ಏನ್ ಕಲಿಬೇಕು ಅಂದ್ರೆ, ಪಾಪಗಳನ್ನು ಆದಷ್ಟು ಮಾಡಬಾರ್ದು, ಪಾಪಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು, ಧರ್ಮ ಮಾರ್ಗದ ಮೂಲಕವೇ ನಾವು ಹೋಗ್ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಗರುಡ ಪುರಾಣ ಕೇಳಬೇಕು. ಆತ್ಮೀಯ ವೀಕ್ಷಕರೇ, ಈಗ ಮುಂದೆ ನಾನು ಹಿಂದಿನ ವಿಡಿಯೋದಲ್ಲಿ
ಮನುಷ್ಯ ತನ್ನ ದೇಹವನ್ನು ಬಿಟ್ಟ ನಂತರ, ಅಂದರೆ ಸತ್ತ ನಂತರ, ಆ ಜೀವನು 12 ದಿನಗಳ ಕಾಲ ಇಲ್ಲಿಯೇ ಸುತ್ತಾಡುತ್ತಾ ಇರುತ್ತಾನೆ ಎಂದು ಹೇಳಿದೆ. 13ನೇ ದಿನದ ನಂತರ, ಅಂದ್ರೆ 13ನೇ ದಿವಸ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ಹೇಳಿದ್ದೆ. ಈಗ 13ನೇ ದಿನ ಮುಂದುವರಿಸಿದಾಗ ಈ ಸಾಮಾನ್ಯವಾಗಿ ಈಗ ನಾವು ಇಲ್ಲಿ ಏನು ಹೇಳ್ಬೇಕಾಗತ್ತೆ, ಶಾಸ್ತ್ರಗಳು ಏನು ಹೇಳ್ದಿದೆಯೋ ಅದನ್ನ ನಾವು ಹೇಳ್ತೇವೆ ವಿನ ಇಲ್ಲಿ ನಮ್ಮ ಸ್ವಂತ ಒಪಿನಿಯನ್ ಏನು ವಿಚಾರ ಇಲ್ಲ. ಯಾಕೆ ಸ್ವಂತ ಒಪಿನಿಯನ್ ವಿಚಾರ ಇಲ್ಲ ಅಂದ್ರೆ, ನಾವೇನು ಸತ್ತು ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಯಾವ ಪ್ರವಚನಕಾರರು ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಶಾಸ್ತ್ರಗಳೇ ನಮ್ಗೆ ಆಧಾರ ಅಂತ ನಾವು ಹಿಂದೂ ಧರ್ಮದಲ್ಲಿ ನಂಬಿರ್ತೇವೆ. 2 ವಿಚಾರಗಳು, ಒಂದು ಶಾಸ್ತ್ರಗಳು, ಮತ್ತೊಂದು ಗುರು. ಈ 2 ವಿಚಾರವನ್ನು ನಾವು ನಂಬಿ ಈ ಗರುಡ ಪುರಾಣದಲ್ಲಿ ಏನು ಹೇಳಿದೆ ಅಂತ ತಿಳ್ಕೊಳ್ತೇವೆ. ನೋಡಿ, 12 ದಿನದ ನಂತರ 13ನೇ ದಿನದಲ್ಲಿ ಮನುಷ್ಯನು ತನ್ನ ದೇಹವನ್ನು ಬಿಟ್ಟ ನಂತರ 13ನೇ ದಿವಸದಿಂದ, ಅಂದರೆ ವೈಕುಂಠ ಸಮಾರಾಧನೆ ಆಗತ್ತಲ್ಲ, ಸತ್ತೋದ ನಂತರ ವೈಕುಂಠ ಸಮಾರಾಧನೆ ಆಗತ್ತಲ್ಲ, ಆ ಹೊತ್ತಿನಿಂದ ಶುರು ಮಾಡಿಕೊಂಡು ಒಂದು ಜೀವನು ಯಮಪುರಿಯ ತನಕ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಇದೆಲ್ಲವರು ಬೆಳೆಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವನು ಪುಣ್ಯಾತ್ಮನಾದ್ರೂ ಬೆಳೆಸ್ತಾನೆ, ಪ್ರಯಾಣವನ್ನು ಬೆಳೆಸ್ತಾನೆ, ಪಾಪಿಯಾದ್ರೂ ಪ್ರಯಾಣ ಬೆಳೆಸ್ತಾನೆ. ಪಾಪಿ ಹೋಗುವ ಮಾರ್ಗ ದಕ್ಷಿಣ ಮಾರ್ಗದ ಮೂಲಕ ಹೋಗ್ತಾನೆ. ನೋಡಿ, ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಈಗ ನಾವು ಕಾಣುವ ದೇಹ ಯಾವುದು ಹೇಳಿ? ಸ್ಥೂಲ ದೇಹ. ಈ ಜೀವ ಅಂದರೆ ಜೀವನು ಈ ದೇಹವನ್ನು ಬಿಟ್ಟ ನಂತರ ಕೂಡಲೇ ಅವನಿಗೆ ಅಂಗುಷ್ಟ ಮಾತ್ರದ ಶರೀರ ಉಂಟಾಗುತ್ತದೆ. ಅಂದ್ರೆ ಈ ದೇಹದಿಂದ ಯಮದೂತರಾಗ್ಲಿ ವಿಷ್ಣು ದೂತರಾಗ್ಲಿ ಜೀವವನ್ನು ಮೇಲೆ ಎಳೆದಾಗ, ಅಂದರೆ ಈ ದೇಹದಿಂದ ಜೀವನನ್ನು ಬೇರ್ಪಡಿಸಿ ಹೊರಗೆ ಬಂದ ಜೀವನು ಅಂಗುಷ್ಟ ಮಾತ್ರ ಜೀವನಾಗಿರ್ತಾನೆ ಅಂತ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ಈ ಅಂಗುಷ್ಟ ಮಾತ್ರದ ದೇಹದಿಂದ ಹೊರಗೆ ಬಂದು ಇದೆಲ್ಲಿ ತನಕ ಇರುತ್ತೆ ಅಂದ್ರೆ, ನಾವು 10ನೇ ದಿನ ತನಕ ಅಥವಾ 12ನೇ ದಿನ ತನಕ ಇಲ್ಲಿಂದ ಪ್ರಯಾಣ ಮಾಡುವಲ್ಲಿ ತನಕ ಇರತ್ತೆ ಅಂತ ತಿಳ್ಕೊಳ್ಬೇಕು. ನಂತರ ನಾವೆಲ್ಲ ತಿಥಿ ಎಲ್ಲ ಶ್ರಾದ್ದ ತಿಥಿ ಎಲ್ಲ ಆದ್ಮೇಲೆ, ಅಂದ್ರೆ 13ನೇ ದಿವಸದ ನಂತರ ನಾವು ಮಾಡುವ ಪಿಂಡ ಪ್ರದಾನದಿಂದಾಗಿ ಒಂದು ದೇಹವು ಸೃಷ್ಟಿಯಾಗತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಯಾಕೆ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ ಅಂದ್ರೆ, ನಂಬಿಕೆ ಏನು ಗೊತ್ತಾ? ಪ್ರತಿದಿನ ಪಿಂಡ ಪ್ರದಾನ ಮಾಡಿದಾಗ ಇದರಂತೆ ಇರುವ ದೇಹ, ಅಂದ್ರೆ ಇಷ್ಟು ದೊಡ್ಡ ದೇಹ ಅಲ್ಲ, ಅಂಗುಷ್ಟ ಮಾತ್ರದ ದೇಹದಲ್ಲಿ ಈ ಪಿಂಡ ಪ್ರದಾನ ಮಾಡ್ತಾ 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 ಆ ದೇಹಕ್ಕೆ ಕಣ್ಣು, ಮೂಗು, ಆಮೇಲೆ ಕೈಗಳು, ಕಾಲುಗಳು ಮುಂತಾದ್ದೆಲ್ಲ ಬರುತ್ತೆ. ಸೂಕ್ಷ್ಮ ಶರೀರ, ಅದನ್ನ ನೆನ್ಪಿಟ್ಕೊಳ್ಳಿ, ಸೂಕ್ಷ್ಮವಾಗಿ, ಹಾಗೆ ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ ಬರುತ್ತೆ. ಅದು ಯಾವಾಗ 13ನೇ ದಿವಸದಿಂದ ಹಸ್ತ ಮಾತ್ರದ ಶರೀರ, ಹಸ್ತ ಅಂದ್ರೆ ಇಷ್ಟು ಶರೀರ, ಈ ಶರೀರದೊಂದಿಗೆ ಜೀವನು ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಯಾತನಾಮಯ ಶರೀರವೂ ಹೌದು. ಯಾಕೆ ಯಾತನಾಮಯ ಶರೀರ ಹೌದು ಅಂದ್ರೆ, ಈಗ ಪಾಪಿಗಳು ದಕ್ಷಿಣ ಮಾರ್ಗದ ಮೂಲಕ ಹೋದಾಗ ಅವರಿಗೆ ಮಾಡಿದ ಪಾಪದ ಫಲವಾಗಿ ಅನೇಕ ರೀತಿಯ ಕಷ್ಟ ತಾಪತ್ರಗಳು ಬರುತ್ತವೆ. ಅದನ್ನು ಅವರು ಅನ್ಭವಿಸ್ಬೇಕು ಅಂದ್ರೆ ಯಾತನಾಮಯ ಶರೀರ ಆಗಿರ್ಬೇಕು. ಈಗ ಸುಖವನ್ನು ಅನುಭವಿಸ್ಬೇಕಾದ್ರೂ, ಕಷ್ಟವನ್ನು ಅನುಭವಿಸ್ಬೇಕಾದ್ರೂ, ಸುಖದ ಆ ಖುಷಿ ಸಿಗ್ಬೇಕಾದ್ರೂ ಒಂದು ಶರೀರ ಬೇಕು. ಹಾಗೆ ದುಃಖದ ಒಂದು ಅನುಭವ ಸಿಗ್ಬೇಕಾದ್ರೂ ಒಂದು ಶರೀರ ಬೇಕು. ಅದಕ್ಕೆ ನಾವು ಯಾತನಾಮಯ
ಶರೀರ ಅಂತ ಹೇಳ್ತೇವೆ. ಹೀಗೆ 1 ವರ್ಷದ ನಂತರ ತಲುಪಿದ ನಂತರ ಮತ್ತೆ 12ನೇ ತಿಂಗಳು ಆದ ನಂತರ ಮತ್ತೆ ಒಂದು ದೇಹವು ಬದಲಾಗತ್ತೆ. ಅದು ಒಂದು ಮೊಳದಷ್ಟಿರತ್ತೆ ಅಂತಾರೆ. ಒಂದು ಮೊಳ ಅಂದ್ರೆ ನೋಡಿ ಇಷ್ಟು, ಒಂದು ಫುಲ್ ಮೊಳದಷ್ಟು ದೇಹ ಇರತ್ತೆ. ಆ ದೇಹದೊಂದಿಗೆ ಮನುಷ್ಯನು ಸ್ವರ್ಗ ಸುಖವನ್ನಾಗಲಿ ನರಕದ ದುಃಖವನ್ನಾಗಲಿ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಅಂತೂ ನೀವು ತಿಳ್ಕೊಳ್ಬೇಕಾದ ಯಾವುದು, ಒಂದು ಅಂಗುಷ್ಟಮಯವಾದ ಶರೀರ, ಒಂದು ಹಸ್ತದಷ್ಟು ಶರೀರ, ಇನ್ನೊಂದು ಒಂದು ಮೊಳದಷ್ಟು ಶರೀರ. ಈಗ ಹೂವಿಂದ ಒಂದು ಮೊಳ ಅಂತ ಹೇಳಲ್ವಾ, ಅಷ್ಟು ದೊಡ್ಡ ಶರೀರ ಇರುತ್ತೆ. ಇವೆಲ್ಲ ವಾಯು ಶರೀರಗಳು ಅಂತವೆ, ಯಾತನಾಮಯ ಶರೀರಗಳು ಅಂತ ಹೇಳ್ತವೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಈಗ ಸಾಮಾನ್ಯ ಸತ್ತ ನಂತರ 1 ವರ್ಷದಲ್ಲಿ ಒಂದು ಜೀವನಿಗೆ ಅಂದ್ರೆ ಸತ್ತ ಜೀವನಿಗೆ ಒಟ್ಟು 16 ಶ್ರಾದ್ದ ಮಾಡ್ತಾರೆ. ಒಟ್ಟು 16 ಶ್ರಾದ್ದ ಮಾಡ್ತಾರೆ. ಯಾಕೆ 16 ಶ್ರಾದ್ದ ಮಾಡ್ತಾರೆ ಗೊತ್ತಾ? 12 ಶ್ರಾದ್ದ ಪ್ರತಿ ತಿಂಗಳು ಮಾಸಿಕಗಳು, ಮತ್ತೆ ಮಧ್ಯೆ ಬರ್ತದೆ 45ನೇ ದಿವಸ, 72ನೇ ದಿವಸ, ಆಮೇಲೆ 127ನೇ ದಿವಸ, 165ರಿಂದ 175ನೇ ದಿವಸ, ಹೀಗೆ ಒಂದು ಲೆಕ್ಕಾಚಾರದಲ್ಲಿ ಮತ್ತೆ 4 ಬರುತ್ತೆ. ಹಾಗಾಗಿ ಒಟ್ಟು 16 ಶ್ರಾದ್ದವನ್ನು ಮಾಡ್ತಾರೆ ಅನ್ನೋದದ್ದು ನಾವು ಗೊತ್ತಿರ್ಬೇಕು ನಮ್ಗೆ. ಆಮೇಲೆ 10 ದಿನದ ಒಳಗೆ ಮಾಡುವ ಕ್ರಿಯೆಯನ್ನು ಮಲಿನ ಷೋಡಶ ಅಂತ ಹೇಳ್ತಾರೆ. ಮಲಿನ ಷೋಡಶ, ಸತ್ತ 10 ದಿವಸದ ಒಳಗೆ ಮಾಡುವ ಕ್ರಿಯೆಯನ್ನು ಮಲಿನ ಷೋಡಶ ಅಂತಾರೆ. 11ನೇ ದಿನ ಮಾಡುವ ಕ್ರಿಯೆಯನ್ನು ಮಧ್ಯಮ ಷೋಡಶ ಅಂತ ಹೇಳ್ತಾರೆ. ಇದು ಇಷ್ಟು ನಮ್ಗೆ ಒಂದು ತಿಳುವಳಿಕೆ ಬಂದ ಮೇಲೆ ನೋಡಿ, ಇವಾಗ ನಮ್ಗೆ ಸಾಮಾನ್ಯವಾಗಿ ನಾವು ಸತ್ತವು ಮೇಲೆ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಭಯ ಇದೆ. ಯಾಕಂದ್ರೆ ಆ ವ್ಯಕ್ತಿ ಈ ಸ್ಥೂಲ ದೇಹದಲ್ಲಿ ಇಲ್ಲ, ಈ ಸ್ಥೂಲ ಶರೀರ ಇಟ್ಕೊಂಡು ನಮ್ಮ ಮುಂದೆ ಕಾಣಿಸಲ್ಲ. ಹಾಗಾದ್ರೆ ಯಾವ ದೇಹ ಇದೆ? ಈಗ ನಾನು ಈ 3 ದೇಹ ಹೇಳಿದೆ ನೋಡಿ. ಒಂದು ಅಂಗುಷ್ಟ ಮಾತ್ರದ ಶರೀರ, ಇನ್ನೊಂದು ಹಸ್ತ ಮಾತ್ರದ ಶರೀರ, 3ನೇದು ಮೊಳ ಮಾತ್ರದ ಶರೀರ. ಬದಲಾಗ್ತಾ ಹೋಗತ್ತೆ, ಅದು ಟೈಮ್ ಬೇಸಿಸ್ ಮೇಲೆ ಬದಲಾಗತ್ತೆ. ಮತ್ತು ಹೋಗೋ ದಾರಿ ಮತ್ತು ಆ ಜಂಕ್ಷನ್ ನಲ್ಲಿ ಬದಲಾಗತ್ತೆ ಅಂತ ನಾವು ತಿಳ್ಕೊಂಡ್ರೆ, ಈಗ ನೋಡಿ, ಪ್ರೇತ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ. ಈಗ ದೇಹದಿಂದ ಜೀವನು ಹೊರಗೆ ಬಂದ ಕೂಡಲೇ ಆ ಜೀವನನ್ನು ಪ್ರೇತ ಅಂತ ಕರೀತಾರೆ. ಹಾಗಾಗಿ ಪ್ರೇತ ಅನ್ನೋ ಶಬ್ದ, ಪ್ರೇತ ಅಂದ್ಕೂಡ್ಲೆ ನೀವು ಪಿಶಾಚಿ ಅನ್ಕೊಳ್ಬಾರ್ದು. ಪಿಶಾಚಿ ಬೇರೆ, ಪ್ರೇತ ಬೇರೆ. ಎಲ್ಲವರು ಸತ್ತ ನಂತರ 12 ದಿವಸಗಳ ತನಕ ಅವರಿಗೆಲ್ಲ ಕ್ರಿಯೆಗಳು ಆಗುವಲ್ಲಿ ತನಕ ಅದನ್ನು ಪ್ರೇತ ಅಂತ ಕರೀತಾರೆ ಅನ್ನೋ ಒಂದು ವಿಚಾರ ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ ಈಗ ಈ ಪ್ರೇತತ್ವ ಏನಾಗತ್ತೆ, ಆಮೇಲೆ ಏನಾಗತ್ತೆ ಈ ಪ್ರೇತದ್ದು ಅಂದ್ರೆ ನೋಡಿ, ಪಾಪಿ ಜೀವಗಳು ಅಂದ್ರೆ 12 ದಿವಸಗಳ ಆದ ನಂತರ 13ನೇ ದಿವಸದಿಂದ ಜೀವಗಳು ತಮ್ಮ ಪಾಪ ಮತ್ತು ಪುಣ್ಯದ ಅನುಸಾರವಾಗಿ ಯಮಪುರಿಯನ್ನು ತಲುಪ್ತಾರೆ. ಯಮಪುರಿ ಅಂದ್ರೆ ಬರೀ ಪಾಪಿಗಳು ಹೋಗೋ ಜಾಗ ಅಲ್ಲ, ಅದು ಸ್ವರ್ಗ ಸುಖವು ಅಲ್ಲೇ ಯಮಪುರಿಯಲ್ಲೇ ಇದೆ. ಅದಕ್ಕೆ 4 ಬಾಗಿಲುಗಳಿವೆ ಅಂತ ಹೇಳುದು. ಹಾಗಾಗಿ ಎಲ್ಲ ಯಮನ್ ಪಟ್ಟಣ ಅನ್ಕೂಡ್ಲೆ ಭಯ ಪಡುವಂಥದ್ದು ಏನೂ ಇಲ್ಲ. ಯಮ ಅನ್ಕೂಡ್ಲೆ ಭಯ ಪಡುವಂಥದ್ದು ಏನೂ ಇಲ್ಲ. ಅವನು ಸಹ ಯಮ ಧರ್ಮರಾಯ ಅಂತ ಹೇಳ್ತಾರೆ, ಜಡ್ಜ್ ಸ್ಥಾನದಲ್ಲಿ ಇರೋದು. ಹಾಗಾಗಿ ಯಮಪುರ ಅಂದ ಕೂಡಲೇ ಯಾವ ದಾರಿಯಲ್ಲಿ ಹೋಗ್ತಾನೆ ಅನ್ನೋದು ಪಾಯಿಂಟ್. ದಕ್ಷಿಣ ದಾರಿಯಲ್ಲಿ ಹೋದವರು ಮಾತ್ರ ಭಯ ಪಡ್ಬೇಕೇ ವಿನಃ ಪೂರ್ವ ಪಶ್ಚಿಮ ಉತ್ತರ ದಾರಿಯಲ್ಲಿ ಹೋದವರಿಗೆ ಯಮಪುರ ನರಕ ಯಾತನೆಯನ್ನು ಕೊಡುವುದಿಲ್ಲ, ಸುಖವನ್ನು ಕೊಡತ್ತೆ ಅಂತ ನಾವು ತಿಳ್ಕೊಳ್ಬೇಕು. ನೋಡಿ, ಸತ್ತ ನಂತರ, ಸತ್ತ ಕೂಡಲೇ ಏನಾಗತ್ತೆ ಅಂದ್ರೆ, ಸುಮಾರು ನಮ್ಮ ಜೀವನು ದೇಹದಿಂದ ಹೊರಗೆ ಬಂದ ಕೂಡಲೇ ಈ ಶರೀರ, ಅಂಗುಷ್ಟ ಮಾತ್ರ ಶರೀರದೊಂದಿಗೆ ಒಂದು ಸಲ ಯಮಪುರಿಗೆ ಹೋಗಿ ಮತ್ತೆ ಆ ಜೀವನು ತನ್ನ ದೇಹ ಎಲ್ಲಿದೆಯೋ ಅಲ್ಲಿಗೆ ವಾಪಸ್ ಬರ್ತಾನೆ. ಶಾಸ್ತ್ರಗಳು ಹೇಳೋದು ರೀತಿಯಲ್ಲಿ ನೋಡಿದ್ರೆ ಸುಮಾರು ಒಂದು 2.5 ಗಂಟೆಗಳ ಕಾಲದಲ್ಲಿ
ಹೋಗಿ ವಾಪಸ್ ಬರ್ತಾನೆ ಅಂತ ಹೇಳ್ತಾರೆ. ಒಂದು ಸಲ ಹೋಗಿ ವಾಪಸ್ ಬರ್ತಾನೆ. ಮತ್ತೆ ಅನಂತರ 12 ದಿನಗಳ ನಂತರ ಏನಾಗತ್ತೆ, ಹಾಗಾಗಿ ವಾಪಸ್ ಬಂದ ಈ ಜೀವಾತ್ಮನು ಇಲ್ಲಿಯೇ ಇರ್ತಾನೆ ಅಂತ ನಾನು ಹೇಳಿದ್ದು. 12 ದಿನಗಳ ತನಕ ಇಲ್ಲೇ ಓಡಾಡ್ತಾ ಇರುತ್ತಾನೆ. 13ನೇ ದಿವಸ ಈ ಎಲ್ಲ ಕರ್ಮಗಳು ಆದ ಮೇಲೆ, ಶ್ರಾದ್ದ ಕರ್ಮಗಳು ಆದ ಮೇಲೆ ಆ ಜೀವನು ಏನ್ ಮಾಡ್ತಾನೆ, ಈ ಭೂಮಿಯನ್ನು ಬಿಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಆದ್ರೆ ಕೆಲವು ಜೀವರು ಇಲ್ಲಿ ಏನ್ ಹೇಳ್ತಾರೆ, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಔರ್ಧ ದೈಹಿಕ ಕ್ರಿಯೆಗಳು ಮಾಡಿಲ್ಲವೋ, ಅಂದರೆ ಶ್ರಾದ್ದ ಮುಂತಾದವುಗಳನ್ನು ಮಾಡಿಲ್ಲವೋ ಅವರಿಗೆ 13ನೇ ದಿವಸ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಲ್ಲೇ ಸುತ್ತಾಡ್ತಾರೆ. ಆ ಪ್ರೇತತ್ವವನ್ನೇ ತಗೊಂಡು ಇಲ್ಲೇ ಈ ಜಗತ್ತಿನಲ್ಲೇ ಸುತ್ತಾಡ್ತಾ ಇರ್ತಾರೆ. ಅದಕ್ಕಾಗಿ ಶ್ರಾದ್ದಗಳನ್ನು ಮಾಡಬೇಕು. ಶ್ರಾದ್ದಗಳನ್ನು ಮಾಡುದು, ಈಗ ಒಬ್ಬ ವ್ಯಕ್ತಿ ಸತ್ತ ನಂತರ ಶ್ರಾದ್ದವನ್ನು ಯಾಕೆ ಮಾಡಬೇಕು ಅಂದ್ರೆ, ಅವನಿಗೆ ಈ ಭೂಮಿಯನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ವಿಚಾರ. ಇನ್ನೊಂದು ವಿಷಯ ಏನು, ಹಾಗಾದ್ರೆ ಪ್ರೇತತ್ವ ದೈಹಿಕ ಕ್ರಿಯೆಯನ್ನು ಮಾಡಿಲ್ಲದಿದ್ದವರಿಗೆ ಉಂಟಾಗಿ ಅವರು ಇಲ್ಲೇ ಇರ್ತಾರೆ ಅಂತಾಯ್ತು. ಮತ್ತೆ ಯಾರಾದ್ರೂ ಇಲ್ಲೇ ಇರ್ತಾರ? ಹೌದು. ಮತ್ತೆ ಯಾರು ಅತಿಯಾದ ಪಾಪಿಗಳು ಅವರು ಒಂದ್ಸಲ ದಕ್ಷಿಣ ದ್ವಾರ ಈ 12 ತಿಂಗಳ ಕಾಲ ಹೋಗ್ತಾರೆ. ಹೋಗಿ ನರಕವಾಸವನ್ನು ಅನುಭವಿಸಿ ಮತ್ತು ಪಾಪಶೇಷವನ್ನು ಉಳಿಸ್ಕೊಂಡು ಮತ್ತೆ ಭೂಮಿಗೆ ಬಂದು ಪ್ರೇತವಾಗಿ ಇಲ್ಲಿ ಬದುಕ್ತಾರೆ ಅಂತ ಗರುಡ ಪುರಾಣ ಹೇಳತ್ತೆ. ಹಾಗಾಗಿ ಈಗ ಹೀಗೆ ಪ್ರೇತವಾಗಿ ಬದುಕಿದ 2 ತರ ಪ್ರೇತವಾಗಿ ಬದುಕ್ತಾರೆ ನೋಡಿ. ಅಲ್ಲಿನೂ ಆಗ ಪಿಶಾಚಿ ಆಗ್ತಾರೆ ಅವರು. ಯಾವಾಗ 13ನೇ ದಿವಸದ ನಂತರವೂ ಪ್ರೇತವಾಗಿಯೇ ಉಳಿದರೆ ಆ ಜೀವನು ಪ್ರೇತತ್ವವನ್ನು ಕಳೆದುಕೊಂಡು ಪಿಶಾಚಿ ಆಗ್ತಾನೆ. ಹಾಗಾಗಿ ಇಲ್ಲಿ ಈ ದೈಹಿಕ ಕರ್ಮಗಳನ್ನು ಅಥವಾ ದೈಹಿಕ ಕರ್ಮಗಳನ್ನು ಮಾಡದೆ ಉಳಿದ ಜೀವರು ಪ್ರೇತದಿಂದ ಪಿಶಾಚಿ ಆಗ್ತಾರೆ. ಹಾಗೇನೆ ಅತೀ ಪಾಪಿಗಳು ಸಹ ನರಕಕ್ಕೆ ಹೋಗಿ ಆ ನರಕವನ್ನು ಅನುಭವಿಸಿ ಮತ್ತೆ ವಾಪಸ್ ಬಂದು ಇಲ್ಲಿ ಪಿಶಾಚಿ ಆಗ್ತಾರೆ ಅಂತ ಹೇಳ್ತಾರೆ. ಹೀಗೆ ಈ ಪಿಶಾಚಿ ಆದವರು ಅಂದ್ರೆ ಇಲ್ಲಿ ಸಂಸ್ಕಾರ ಮಾಡದೆ ಪಿಶಾಚಿ ಆದವರು, ಈ ಶ್ರಾದ್ದದಲ್ಲಿ ನಂಗೆ ನಂಬಿಕೆ ಇಲ್ಲ, ನಾವು ಮಾಡೋದಿಲ್ಲ, ಬದುಕುವಾಗ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೇವೆ, ಸತ್ತ ನಂತರ ಇನ್ನು ಮಾಡಿ ಏನು ಪ್ರಯೋಜನ ಅಂತ ನೀವು ಯೋಚನೆ ಮಾಡಬಾರ್ದು. ಯಾಕಂದ್ರೆ ಅದು ನೀವು ಮಾಡೋದು ಅವರಿಗೆ ಸಹಾಯ, ನಿಮ್ಮ ಮನಸ್ಥಿತಿ ಅನ್ನೋದು ಅವಲಂಬಿಸಿಲ್ಲ. ಒಂದು ಅವರ ನಂಬಿಕೆಯನ್ನು ಅವಲಂಬಿಸಿದೆ, ಎರಡನೇದು ಇದೆಲ್ಲ ಗೊತ್ತಿಲ್ಲದ ವಿಚಾರಗಳು. ಸತ್ತ ನಂತರ ಏನಾಗತ್ತೆ ಅಂತ ಶಾಸ್ತ್ರಗಳು ಏನು ಹೇಳ್ತವೆ ಅಂತ ನಾವು ಹೇಳ್ಬೋದೇ ವಿನಃ ಯಾರು ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಹೇಳಿದವರಿಲ್ಲ. ಹಾಗಾಗಿ ಆತ್ಮೀಯ ಮಿತ್ರರೇ, ಈಗ ಅದಕ್ಕಾಗಿ ನಾವು ನಮ್ಮ ಕೈಯಲ್ಲಾಗುವ ಮಟ್ಟಿಗೆ ಶ್ರಾದ್ದದಲ್ಲಿ ದಾನವನ್ನು, ಪಿಂಡ ಪ್ರದಾನವನ್ನು ಅಥವಾ ಆಯಾಯ ಮತಸ್ಥರು ಯಾವ ತರ ಮಾಡ್ತಾರೋ ಹಾಗೆ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ವಿಷಯ ಏನು ಅಂದ್ರೆ, 13ನೇ ದಿವಸದಿಂದ ಯಮಪುರಿಗೆ ಪ್ರಯಾಣ ಬೆಳೆಸಿದ ದಕ್ಷಿಣದ ದಾರಿಯಲ್ಲಿ ಹೋಗುವ ಪಾಪಿಯಾದ ಜೀವನು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಾಪಿಯಾದ ಜೀವನು ದಕ್ಷಿಣ ಮಾರ್ಗದಲ್ಲಿ ಹೋಗ್ತಾನೆ. ಆವಾಗ ಅವನು 16 ಪಟ್ಟಣಗಳನ್ನು ಅಂದ್ರೆ 16 ರೀತಿಯ ಸ್ತರಗಳನ್ನು ಅಂತೂ ನೀವು ತಗೊಳ್ಬಹುದು. ಇಲ್ಲಿ ಗರುಡ ಪುರಾಣ ಏನ್ ಹೇಳತ್ತೆ, 16 ಪಟ್ಟಣಗಳನ್ನು ಅಂತ ಹೇಳತ್ತೆ. ಅದಕ್ಕೆ 16 ಶ್ರಾದ್ದವನ್ನು ಮಾಡಿದಾಗ ನೀವು ಕೊಡುವ ಪಿಂಡ ಆ ಜೀವನು ತಿಂತಾನೆ, ಜೊತೆಗೆ ಅವನನ್ನು ಕರ್ಕೊಂಡು ಹೋಗುವ ಯಮದೂತನು ತಿಂತಾನೆ ಅಂತ ವಿಷಯ ಆಯ್ತು. ಇವಾಗ ಇಲ್ಲಿಂದ ಹೊರಟ ಜೀವನು ಮೊದ್ಲು ಎಲ್ಲಿಗೆ ಹೋಗ್ತಾನೆ ಅಂದ್ರೆ
ಮೊದಲನೇ ಬಸ್ ಸಿಗುವ ಸ್ಥಳ ಸೌಮ್ಯಪುರ ಅಂತ ಹೇಳ್ತಾರೆ. ಅಂದ್ರೆ ಈ ಜೀವನು 18ನೇ ದಿನಕ್ಕೆ ಸೌಮ್ಯಪುರವನ್ನು ಸೇರ್ತಾನೆ. ಸೌಮ್ಯಪುರ ಅನಂತರ ತನ್ನ ಯಾತ್ರೆಯನ್ನು ಟ್ರಾವೆಲ್ ಅನ್ನು ಮುಂದುವರಿಸಿದ ಜೀವ 1.5 ತಿಂಗಳಿಗೆ ಸೌರಿಪುರ ಅನ್ನೋ ಒಂದು ಪ್ಲೇಸ್ ಅನ್ನು ಸೇರ್ತಾನೆ, ಒಂದು ಜಾಗವನ್ನು ಸೇರ್ತಾನೆ. ನೋಡಿ, ಇದೆಲ್ಲ ಯಮದಾರಿಯಲ್ಲಿ ಅಂದ್ರೆ ದಕ್ಷಿಣ ದಾರಿಯಲ್ಲಿ ಹೋಗೋದ್ರಿಂದ ಈ ಎಲ್ಲಾ ಪಟ್ಟಣದಲ್ಲಿ ಸುಖ ಇಲ್ಲ. ಈ ಎಲ್ಲಾ ಪಟ್ಟಣದಲ್ಲಿ ನರಕದ ಕಷ್ಟಗಳೇ ಇವೆ ಅಂತ ನೀವು ಇದು ಅರ್ಥ ಮಾಡ್ಕೊಳ್ಬೇಕು. 2ನೇ ತಿಂಗಳಿಗೆ ಮುಗಿದಾಗ ಅವನು ಸುರೇಂದ್ರ ಭವನ ಅಥವಾ ನಗೇಂದ್ರ ಭವನ ಅನ್ನೋ ಒಂದು ಪಟ್ಟಣವನ್ನು ಸೇರ್ತಾನೆ. 3ನೇ ತಿಂಗಳಿಗೆ ಗಂಧರ್ವ ಪಟ್ಟಣ ಅನ್ನೋ ಪಟ್ಟಣವನ್ನು ಸೇರ್ತಾನೆ. 4ನೇ ತಿಂಗಳಿಗೆ ಶೈಲಾಗಮ ಅನ್ನೋ ಒಂದು ಪಟ್ಟಣವನ್ನು ಸೇರ್ತಾನೆ. 5ನೇ ತಿಂಗಳಿಗೆ ಕ್ರೋಂಚಪುರ ಅನ್ನೋ ಒಂದು ಪಟ್ಟಣವನ್ನು ಸೇರ್ತಾನೆ. 6ನೇ ತಿಂಗಳಿಗೆ 6ನೇ ತಿಂಗಳಿಗಲ್ಲ, 5.5 ತಿಂಗಳಿಗೆ ಕ್ರೂರ ಪ್ರಾಂತ್ಯ ಅನ್ನೋ ಒಂದು ಪಟ್ಟಣವನ್ನು ಸೇರ್ತಾನೆ. 6ನೇ ತಿಂಗಳಿಗೆ ಚಿತ್ರಭವನ ಅನ್ನೋ ಪಟ್ಟಣವನ್ನು ಸೇರ್ತಾನೆ. ನೋಡಿ, ಈ 6 ತಿಂಗಳು ಹೀಗೆ ಜೀವನು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿ, ಯಾವ ಜೀವನು? ಪಾಪಿ ಜೀವನು. ಯಾವ ದಾರಿಯಲ್ಲಿ ಹೋಗುವ ಜೀವನು? ದಕ್ಷಿಣ ಮಾರ್ಗದಲ್ಲಿ ಹೋಗುವ ಜೀವನು, ಅಂದ್ರೆ ದಕ್ಷಿಣ ಗೇಟ್ ಮೂಲಕ ಎಂಟ್ರಿ ತಗೊಳ್ಳುವ ಜೀವನು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾನೆ. 6ನೇ ತಿಂಗಳಿಗೆ ಆದಾಗ ಅಲ್ಲಿ ವೈತರಣಿ ಅನ್ನೋ ಒಂದು ನದಿ ಸಿಗತ್ತೆ ಅಂತಾರೆ. ಈ ನದಿ ಅತ್ಯಂತ ಕೆಟ್ಟದಾದ ನದಿ ಅಂತ ಹೇಳ್ತಾರೆ. ಅಂದ್ರೆ ಇದು ತುಂಬಾ ಕೊಳಕಾದ ನದಿ. ಇಲ್ಲಿ ಮಾಂಸ ಇದೆ, ರಕ್ತ ಇದೆ, ಸಿಂಬಳ ಇದೆ, ನಾನಾ ರೀತಿಯ ತುಂಬಾ ಗಲೀಜು ಅಂತ ನೀವು ಏನ್ ಅನ್ಕೊಳ್ತೀರೋ ದುರ್ಗಂಧಮಯವಾದ ವಿಚಾರ ಇಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಗೋದಾನ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ಜೀವನು ಪಾಪಿ ಜೀವನ ಆಗಿದ್ದರೆ ಈ ವೈತರಣಿ ನದಿಯನ್ನು ದಾಟಲು ಗೋದಾನ ಕೊಟ್ಟರೆ, ಮಗನಾದವನು ಅಥವಾ ಅವನಿಗೆ ಸಂಬಂಧಿಸಿದವನು ಈ ಸತ್ತ ಜೀವನ ಹೆಸರಿನಲ್ಲಿ ಗೋದಾನವನ್ನು ಕೊಟ್ಟರೆ, ಆವಾಗ ಈ ನದಿಯಲ್ಲಿ ಮುಳುಗದೆ ಹಾಗೆ ಗೋವಿನ ಹಿಂಬದಿಯನ್ನು ಬಾಲವನ್ನು ಹಿಡ್ಕೊಂಡು ಈ ಜೀವನನ್ನು ಆ ಪುಣ್ಯ ದಾಟಿಸುತ್ತೆ ಅಂತ ಹೇಳ್ತಾರೆ. ಗೋದಾನ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಅನೇಕ ರೀತಿಯ ತುಂಬಾ ಮಲಿನವಾದ, ಅದರಲ್ಲಿ ಈ ಯಮದೂತರು ದರ 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 ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಅದ ನಂತರ ಸಿಗೋದು 7ನೇ ತಿಂಗಳಿಗೆ ಸಿಗೋದು ಬಕ್ವಾಪದ ಅನ್ನೋ ಒಂದು ಪುರ. 8ನೇ ತಿಂಗಳಿಗೆ ದುಃಖದ ಪಟ್ಟಣ ಅಂತ. 9ನೇ ತಿಂಗಳಿಗೆ ನಾನಾ ಕ್ರಂದನ ಪುರ ಅಂತ. ಇಲ್ಲಿ ನಾನಾ ರೀತಿಯ ಶಬ್ದಗಳು, ನಾನಾ ರೀತಿಯ ಕೆಟ್ಟ ಶಬ್ದಗಳು, ಆರ್ಭಟ, ಅರಚಾಟಗಳು ಇವೆ. ಅದಕ್ಕಿಲ್ಲಿ ನಾನಾ ಕ್ರಂದನ ಪುರ ಅಂತ ಹೇಳ್ತಾರೆ. 10ನೇ ತಿಂಗಳಿಗೆ ಸುತಪ್ತ ಭವನ, ಸಿಕ್ಕಾಬಟ್ಟೆ ಬಿಸಿಲು. ನಾವು ಇಲ್ಲಿ ಬಿಸಿಲು ಅನುಭವಿಸಲು ಇದು 100 ಪಟ್ಟು ಜಾಸ್ತಿ ಬಿಸಿಲು. ಅಂತ ಒಂದು ಜೀವನ ಬೆಂದು ಹೋಗ್ಬಿಡ್ತಾನೆ, ಅಂತಹ ಬಿಸಿಲು. ಆಮೇಲೆ 11ನೇ ತಿಂಗಳಿಗೆ ರೌದ್ರಪುರವನ್ನು ಸೇರ್ತದೆ ಆ ಜೀವ. ನೋಡಿ, ಹೆಸರೇ ಹೇಳತ್ತೆ ರೌದ್ರ, ಅತಿ ರೌದ್ರವಾಗಿರುತ್ತೆ ಅಂತ. 11.5 ತಿಂಗಳಿಗೆ ಪಯೋವರ್ಷಣ ಅಂತ, ಯಾವಾಗ್ಲೂ ಮಳೆ, ಬರೀ ಒದ್ದೆ ಆಗೋದೆ ಅಂತ, ಭಯಂಕರ ಭಯಭೀತಿ ಬರುವಂತಹ ಮಳೆ. ಆಮೇಲೆ 11.5 ತಿಂಗಳಿಗೆ ಇದು ಪಯೋವರ್ಷಣವನ್ನು ಸೇರಿ 12ನೇ ತಿಂಗಳಿನ ಪ್ರಾರಂಭದಲ್ಲಿ ಶೀತಾಡ್ಯ ಅನ್ನೋ ಪಟ್ಟಣವನ್ನು ಈ ಜೀವ ಸೇರುತ್ತೆ. ಶೀತಾಡ್ಯ ಅಂದ್ರೆ ಅತಿ ಶೀತ, ಸಿಕ್ಕಾಬಟ್ಟೆ ಚಳಿ ಇರುವಂತದ್ದು. 12 ತಿಂಗಳು ಮುಗಿದಾಗ ಬಹುಭೀತಿಪುರ ಅನ್ನೋ ಒಂದು ಪಟ್ಟಣವನ್ನು, ಕೊನೆಯ ಪಟ್ಟಣ ಇದು, ಇದನ್ನು ಜೀವನು ಸೇರ್ತಾನೆ. ಬಹುಭೀತಿಪುರ. ನೋಡಿ, ಭೀತಿ, ನಾನಾ ರೀತಿಯ ಭಯ 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 ಆಗುವಂತ, ಅಂದ್ರೆ ಅಷ್ಟು ಕ್ರೌರತ್ವ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಪಟ್ಟಣವನ್ನು ಜೀವ ಸೇರಿ 12 ತಿಂಗಳ ನಂತರ ಯಮ ಪಟ್ಟಣಕ್ಕೆ ಹೋಗ್ತಾನೆ.
ಅದನ್ನು ಸಂಯಮಿನಿ ಅಂತಾರೆ. ಯಮಪಟ್ಟಣ ದೇವಸ್ಥಾನ ಏನ್ ಹೇಳ್ತಾರೆ, ಸಂಯಮಿನಿ ಪಟ್ಟಣ ಅಂತ ಹೇಳ್ತಾರೆ. ಹೀಗೆ ಹೀಗೆ ಅಲ್ಲಿ ಹೋದ ಜೀವನು ಮತ್ತೆ ತನ್ನ ದೇಹವನ್ನು ಬದಲಾಯಿಸಿಕೊಂಡು, ಮತ್ತೆ ಯಾವುದು ಯಾತನಾಮಯ ಶರೀರವನ್ನು ಬದಲಾಯಿಸಿಕೊಂಡು, ಮತ್ತೆ ಯಮಪಟ್ಟಣವನ್ನು ಸೇರಿ ಅಲ್ಲಿ ಯಮನ್ ಯಾರಿದ್ದಾರೆ, ಚಿತ್ರಗುಪ್ತ ಅಂತ ಇದ್ದಾರೆ. ಯಮ ಧರ್ಮರಾಜ ಕೇಳ್ತಾನೆ ಚಿತ್ರಗುಪ್ತನಲ್ಲಿ ಈ ಈ ಜೀವನು ಮಾಡಿದ ಪಾಪ ಪುಣ್ಯಗಳ ಲೆಕ್ಕ ಕೊಡು ಅಂತ. ಆವಾಗ ಯಾವಾಗಲೂ ಇರುವ ಶ್ರವಣ ಕುಮಾರರು ಅಂತ ಹೇಳ್ತಾರೆ. ನಮ್ಮ ನೋಡಿ, ನಾನು ಅದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾರೆ, ಕಣ್ಣಿಗೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ, ಕಿವಿಗೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ, ನಾಲಿಗೆಗೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ, ಪ್ರತಿಯೊಂದು ಅಂಗಾಂಗಕ್ಕೂ ಸಂಬಂಧಪಟ್ಟ ದೇವತೆಗಳು ಇದ್ದಾರೆ. ನಾವು ಮಾಡಿದ ಪಾಪವಾಗಲಿ ಪುಣ್ಯವಾಗಲಿ ಇಮಿಡಿಯೇಟ್ ಅಲ್ಲಿ ರೆಕಾರ್ಡ್ ಆಗಿರತ್ತೆ ಅಂತ ಇಲ್ಲಿ ಅರ್ಥ. ಇಮಿಡಿಯೇಟ್ ಚಿತ್ರಗುಪ್ತನು ಈ ಜೀವನನ್ನು ನೋಡಿ, ಈ ಜೀವನು ಮಾಡಿದ ಪಾಪ ಮತ್ತು ಪುಣ್ಯಗಳ ಲೆಕ್ಕವನ್ನು ಯಮಧರ್ಮರಾಜನಿಗೆ ಕೊಡ್ತಾನೆ. ಈ ಯಮಧರ್ಮರಾಜ ಈ ಪಾಪ ಮತ್ತು ಪುಣ್ಯಗಳ ಲೆಕ್ಕವನ್ನು ನೋಡಿದ ನಂತರ, ಎಲ್ಲ ಸರಿಯಾಗಿದೆ ಅಂತ ತಿಳ್ಕೊಂಡ ನಂತರ, ಅಂದ್ರೆ ಚಿತ್ರಗುಪ್ತ ಮತ್ತು ಈ ನಮ್ಮ ದೇಹದ ಪ್ರತಿಯೊಂದು ದೇವತೆಗಳ ಮೂಲಕ ತಿಳಿದುಕೊಂಡ ನಂತರ ಆ ವ್ಯಕ್ತಿ ಪುಣ್ಯಾತ್ಮನಾದರೆ ಸ್ವರ್ಗಕ್ಕೆ ಕಳಿಸ್ತಾನೆ. ಸ್ವರ್ಗದಲ್ಲೂ ನಾನಾ ರೀತಿಯ ಸ್ವರ್ಗಗಳು ಇವೆ. ಪಾಪಿಯಾಗಿದ್ದರೆ ಪಾಪಗಳ ಲೋಕಕ್ಕೆ ಕಳಿಸ್ತಾನೆ, ಅಂದ್ರೆ ನರಕಕ್ಕೆ ಕಳಿಸ್ತಾನೆ. 84 ಲಕ್ಷ ತರಹದ ನರಕಗಳು ಇವೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವನ್ನ ಒಂದಕ್ಕಿಂತ ಒಂದು ಕಠೋರ ನರಕಗಳಿರ್ತವೆ. ಸಾಮಾನ್ಯವಾಗಿ ಸ್ವರ್ಗವನ್ನು ಮೇಲಕ್ಕೆ ಹೋಗೋದು ಅಂತ ಹೇಳ್ತಾರೆ, ನರಕವನ್ನು ಕೆಳಗೆ ಹೋಗೋದು ಅಂತ ಹೇಳ್ತಾರೆ. ಕೆಳಗೆ 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 ಹೋಗೋದು ನರಕಗಳು. ಅಂದ್ರೆ ಒಂದಕ್ಕಿಂತ ಒಂದು ಯಾತನಾಮಯವಾದ್ದು. ಸ್ವರ್ಗಗಳಲ್ಲಿ ಒಂದಕ್ಕಿಂತ ಒಂದು ಜಾಸ್ತಿ ಸುಖ ಇರುವಂತ ಸ್ವರ್ಗಗಳಿಗೆ ಈ ಜೀವನು ಹೋಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಈಗ ಇಲ್ಲಿಯ ಮೇಲೆ ಅಂದರೆ ನಾವು ಪಾಪಿ ಜೀವನಿಗೆ ಇಲ್ಲಿಂದ ಅವನು ಅಲ್ಲಿ ತಲುಪುವಲ್ಲಿ ತನಕ ಇಲ್ಲಿದ್ದವರು ಪಿಂಡ ಪ್ರದಾನ ಮಾಡುವುದರ ಮೂಲಕ, ದಾನ ಮಾಡುವುದರ ಮೂಲಕ, ದಶದಾನಗಳನ್ನು ಮಾಡುವುದರ ಮೂಲಕ ಸಹಾಯ ಮಾಡಬಹುದು. ಈ ಸಹಾಯ ಪೂರ್ತಿ ಒಂದು 20%, 30% ಸಹಾಯ ಆಗತ್ತೆ. ಉಳಿದದ್ದು ಅವನು ಸ್ವಂತ ಮಾಡ್ಬೇಕು. ಪುಣ್ಯ ಅವನು ಸ್ವಂತ ಸಂಪಾದನೆ ಪುಣ್ಯ ಇರ್ಬೇಕು. ಅದಕ್ಕೆ ನರಕಕ್ಕೆ ಹೋಗುವಾಗ ಅವನ ಪುಣ್ಯವೇ ಇಲ್ಲದಿದ್ದರೆ ಇದು ಅವನು ಅನುಭವಿಸ್ಲೇಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಯಮಪುರಿಗೆ ಹೋದ ನಂತರ ಅವರ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ ಸ್ವರ್ಗವನ್ನು ನರಕವನ್ನು ಅನುಭವಿಸ್ತಾರೆ. ಇಲ್ಲ ಸ್ವಲ್ಪ ನರಕವನ್ನು ಅನುಭವಿಸಿ ಪುಣ್ಯ ಮಾಡಿದ್ರೆ ಅಷ್ಟು ಸ್ವರ್ಗವನ್ನು ಅನುಭವಿಸಿ ಬರ್ತಾರೆ. ಹಾಗಾಗಿ ಆತ್ಮೀಯ ಮಿತ್ರರೇ, ನಾವು ಗರುಡ ಪುರಾಣದಲ್ಲಿ ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಏನಿದೆ ಅಂದ್ರೆ ಯಾವ ಯಾವ ರೀತಿಯ ನರಕಗಳು ಇವೆ, ಅದರಲ್ಲಿ ಯಾವ ಯಾವ ರೀತಿಯ ಶಿಕ್ಷೆಯನ್ನು ಕೊಡ್ತಾರೆ ಅಂತ ನೀವು ಸಾಕಷ್ಟು ಕೇಳಿರ್ತೀರಿ ಈ ವಿಚಾರ. ಒಂದೊಂದು ನರಕಲ್ಲಿ ಒಂದೊಂದು ತರ ಶಿಕ್ಷೆ ಕೊಡ್ತಾರೆ. ಒಂದು ನರಕಲ್ಲಿ ಅವನನ್ನು ಆ ಜೀವನನ್ನು ಕಟ್ಟು ಮಾಡ್ತಾರೆ, ಆ ನೋವನ್ನು ಅನುಭವಿಸ್ಬೇಕು ಅಂತ. ಇನ್ನೊಂದು ನರಕಲ್ಲಿ ಅವನನ್ನು ಬೇಯಿಸ್ತಾರೆ. ಹೀಗೆ ನಾನಾ ರೀತಿಯ, ಮುಖ್ಯವಾಗಿ 21 ಥರದ ಭೀಕರವಾದ ನರಕಗಳು ಇವೆ ಅಂತ ಹೇಳ್ತಾರೆ. 84 ಲಕ್ಷ ನರಕಗಳಿದ್ದರೂ 21 ರೀತಿಯ ಭೀಕರ ನರಕಗಳು ಇವೆ ಅಂತ ಹೇಳ್ತಾರೆ. ಹಾಗೇನೆ ಪುಣ್ಯ ಮಾಡಿದವರಿಗೆ ಸ್ವರ್ಗಗಳು ಇವೆ ಅಂತ ನೀವು ಮರಿಬಾರ್ದು. ಯಾಕಂದ್ರೆ ಏನಾಗತ್ತೆ, ಗರುಡ ಪುರಾಣವನ್ನು ಕೇಳುವಾಗ ಬರೀ ಪಾಪಿಗಳ ವಿಚಾರವೇ ಹೇಳೋದ್ರಿಂದ ಹಾಗೆ ನಾವು ಪುಣ್ಯ ಮಾಡಿದ್ದೇವೆ ಹಾಗೆ ನಮಗೂ ಇದ್ದಿದ್ವಿ ಅನ್ನೋ ನಮ್ಗಿಲ್ಲ. ಪುಣ್ಯ ಮಾಡಿದವರಿಗೆ ಇದಿಲ್ಲ. ಪುಣ್ಯ ಮಾಡಿದವರು ಆರಾಮಾಗಿ ಪೂರ್ವ ದ್ವಾರದಿಂದಲೋ, ಪಶ್ಚಿಮ ದ್ವಾರದಿಂದಲೋ, ಉತ್ತರ ದ್ವಾರದಿಂದಲೋ ಎಲ್ಲಿ ಯಮಪುರಿಗೆ ಸೇರಿ ಅಲ್ಲಿ ಚಿತ್ರಗುಪ್ತ ಮತ್ತು ಯಮಧರ್ಮರಾಜನ ಮುಂದೆ ನಿಂತು ಅವರ ಪುಣ್ಯಗಳಿಗೆ ಅನುಸಾರವಾಗಿ ಸ್ವರ್ಗ
ಗಳನ್ನು ಪಡೀತಾರೆ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಬರೀ ಪಾಪಿಗಳ ಕತೆ ಮಾತ್ರ ಹೇಳಿದ್ರೆ ಹಾಗಾದ್ರೆ ಪುಣ್ಯವಂತರ ಕತೆ ಏನು ಅಂತಲೂ ನಮ್ಗೆ ಎರಡನ್ನೂ ನಾವು ಯೋಚನೆ ಮಾಡಿದಾಗ ನಾವು ಸ್ವಲ್ಪ ಪುಣ್ಯವೂ ಮಾಡಿರ್ತೇವಲ್ವಾ. ಈಗ ಸತ್ಸಂಗ ಮಾಡುವನು ಅತಿ ಪುಣ್ಯಾತ್ಮ, ಧ್ಯಾನ ಮಾಡುವನು ಅತಿ ಪುಣ್ಯಾತ್ಮ, ವೇದಾಂತ ಮಾಡುವನು ಅತಿ ಪುಣ್ಯಾತ್ಮ, ಭಜನೆ, ಪೂಜೆ, ಪ್ರಾರ್ಥನೆ, ವ್ರತ, ನಿಯಮಗಳು, ತೀರ್ಥಯಾತ್ರೆಗಳು, ಸದಾ ಗೋವಿಂದನ ಸ್ಮರಣೆ ಮಾಡುವಂಥದ್ದು, ಸದಾ ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಮಾಡುವರು, ಇವರೆಲ್ಲ ಮತ್ತು ದಾನ ಧರ್ಮಗಳನ್ನು ಮಾಡುವರು, ಇವರು ಪುಣ್ಯಾತ್ಮರೇ ಆಗಿರ್ತಾರೆ ಅನ್ನೋದನ್ನು ನಾವು ಯಾವತ್ತೂ ಮರಬಾರದು. ಹಾಗಾಗಿ ಅತ್ಯಂತ ಪಾಪಿ ಜೀವಿಗಳಿಗೆ ಇದು ಹೇಳಿದ್ದೇ ವಿನಃ ಪುಣ್ಯ ಜೀವಿಗಳಿಗೆ ಇದು ಹೇಳಿದ್ದಲ್ಲ ಅನ್ನೋದೇ ನಾವು ಅರ್ಥ ಮಾಡಿಕೊಂಡು, ಮುಂದೆ ಗರುಡ ಪುರಾಣ ಬರೀ ಪಾಪಿಗಳ ಬಗ್ಗೆ ಮಾತ್ರ ಹೇಳಲ್ಲ, ಏನ್ ಮಾಡಬೇಕು ಸಾಧನೆಗಳ ಬಗ್ಗೆ ಹೇಳತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನೋಡಿ, ಒಂದು ತಂದೆ ತಾಯಿಯನ್ನು ನೋಯಿಸಬಾರದು, ಪ್ರಾಣಿಗಳನ್ನು ನೋಯಿಸಬಾರದು, ಕಾಯ ವಾಚ ಮನಸ ಕರ್ಮಣ ಯಾರನ್ನು ನೋಯಿಸಬಾರದು, ಗೊತ್ತಿದ್ದು ನಾವು ಬೇರೆಯವರಿಗೆ ನೋವು ಉಂಟು ಮಾಡಬಾರದು. ಎಷ್ಟೋ ಸಲ ಗೊತ್ತಿಲ್ಲದೆ ಕೆಲವು ವಿಚಾರಗಳಾಗತ್ತೆ, ಅದಕ್ಕೆ ಜ್ಯೋತಿಷ್ ಶಾಸ್ತ್ರದಿಂದ ಅದಕ್ಕೆ ಪ್ರಾಯಶ್ಚಿತ್ತಗಳು ಇವೆ ಅಂತಲೂ ಇದೆ, ನಿಮ್ಗೆ ಇದೆಲ್ಲ ಗೊತ್ತಿದೆ. ಅದಕ್ಕಿಂತ ಗೋವಿಂದ ನಾಮಸ್ಮರಣೆ ಅನ್ನೋದು ಅಂದ್ರೆ ಕೃಷ್ಣನ ನಾಮಸ್ಮರಣೆ, ಮಹಾವಿಷ್ಣುವಿನ ನಾಮಸ್ಮರಣೆ, ಶಿವನ ನಾಮಸ್ಮರಣೆ, ಇದು ಅತ್ಯಂತ ಪವಿತ್ರವಾದದ್ದು. ಎಂತಹ ದುಃಖದಿಂದ ಇದು ಪಾರು ಮಾಡುವಂಥದ್ದು. ರುದ್ರ ಪಠಣ, ಆಮೇಲೆ ವೇದಗಳನ್ನು ಓದೋದು, ಇಂಥದ್ದೆಲ್ಲ ತುಂಬಾ ಅನುಕೂಲ ಆಗತ್ತೆ ಅಂತ ನಾವು ಸಾಯುವ ಮೊದಲೇ ತಿಳ್ಕೊಂಡ್ರೆ ನಾವು ಅವೆಲ್ಲ ಮಾಡಿ ಆಮೇಲೆ ಸಾಯುವುದನ್ನು ಒಂದು ದೊಡ್ಡ ವಿಚಾರ ಅಲ್ಲ ಅಂತ ನಮ್ಗೆ ಗೊತ್ತಿದೆ. ನಮ್ಗೆ ಗೊತ್ತಿರ್ಬೇಕು ಏನಿಲ್ಲ, ಎಲ್ಲವ್ರಿಗೆ ಗೊತ್ತಿದೆ, ಹುಟ್ಟಿದ ಮೇಲೆ ಒಂದ್ ದಿವಸ ಸತ್ತೇ ಸಾಯ್ತೇವೆ ಅಂತ. ಸಾವಿಗೆ ಯಾರು ಭಯ ಪಡುವುದಿಲ್ಲವೋ, ಯಾರಿಗೂ ಭಯ ಇಲ್ಲ, ಪಾಪಿಗಳಿಗೆ ಮಾತ್ರ ಸಾವಿನ ಭಯ ಇರಬೇಕು, ಪುಣ್ಯಾತ್ಮರಿಗೆ ಏನು ಭಯ ಇಲ್ಲ. ಯಾಕಂದ್ರೆ ಅದು ಪುಣ್ಯಾತ್ಮರು ಹೋಗುವ ದಾರಿ ಅತ್ಯಂತ ಒಳ್ಳೆಯ ದಾರಿ. ಈಗ ನಿಮ್ಗೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಎಷ್ಟೋ ವಿಡಿಯೋಗಳಲ್ಲಿ ನೀವು ನೋಡ್ತೀರಿ, ಎಷ್ಟೋ ವಿಡಿಯೋಗಳು ಇವೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಜನ ಹೇಳ್ತಾರೆ ಅದರಲ್ಲಿ ನಾವು ಈ ದೇಹವನ್ನು ಬಿಟ್ಟು ಈ ಹೊರಗೆ ಬಂದದ್ದು ನನ್ಗೆ ಅನುಭವ ಆಯ್ತು, ಹೊರಗೆ ಬಂದು ಮುಂದೆ ಹೋದ ಅನುಭವ ಆಯ್ತು, ಆಗ ಒಂದು ಗವಿ ಸಿಗತ್ತೆ, ಅದ್ರ ಮೂಲಕ ನಾವು ಹೋದಾಗ ನಮ್ಗೆ ಅತ್ಯಂತ ಸುಖ ಆಗತ್ತೆ, ತುಂಬಾ ಖುಷಿ ಆಗತ್ತೆ, ನಮ್ಮನ್ನ ಚೆನ್ನಾಗಿ ಮಾತಾಡೋರು ಸಿಗ್ತಾರೆ ಅಂತ ಎಷ್ಟೋ ಇದಿದೆ. ಹಾಗಾಗಿ ಬರೀ ಪಾಪಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿ ಭಯ ಪಡೋದು ಬೇಡ. ನಾವೆಲ್ಲ ಹೆಚ್ಚಿನವರು ಒಂದಲ್ಲ ಒಂದು ರೀತಿಯ ಪುಣ್ಯ ಮಾಡಿರ್ತೇವೆ, ದಾನ ಮಾಡಿರ್ತೇವೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತೇವೆ, ದಿನಾಗ್ಲೂ ಎಷ್ಟೋ ಸಲ ಪೂಜೆ ಮಾಡಿರ್ತೇವೆ, ದೇವಸ್ಥಾನಗಳಿಗೂ ಹೋಗಿ ದೇವರನ್ನು ಪ್ರಾರ್ಥಿಸ್ತಾ ಇರ್ತೇವೆ, ಭಗವದ್ಗೀತೆ ಓದಿರ್ತೇವೆ, ವಿಷ್ಣು ಸಹಸ್ರನಾಮ ಓದಿರ್ತೇವೆ, ಲಲಿತಾ ಸಹಸ್ರನಾಮ ಓದಿರ್ತೇವೆ, ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತೇವೆ. ಹಾಗಾಗಿ ಆತ್ಮೀಯ ಮಿತ್ರರೇ, ನಾವಿಲ್ಲಿ ತಿಳ್ಕೊಳ್ಬೇಕಾದ ಮುಖ್ಯವಾದ ವಿಚಾರವೇನೆಂದರೆ, ನಾವು ಬದುಕಿರುವಾಗ ಎಷ್ಟು ಪುಣ್ಯ ಸಂಪಾದನೆಯನ್ನು ಮಾಡುತ್ತೇವೋ ಸತ್ತ ನಂತರ ಅದರ ಪೂರ್ತಿಯಾದ ಫಲ ನಮ್ಗೆ ಸಿಗತ್ತೆ. ಹಾಗೆಯೇ ನಾವು ಬದುಕಿದ್ದಾಗ ಬೇರೆಯವರಿಗೆ ದೌರ್ಜನ್ಯ ಮಾಡಿ ಕಾಯ ವಾಚ ಮನಸ ಕರ್ಮಣ ಅವರನ್ನು ನೋಯಿಸಿ, ನನ್ನಲ್ಲಿ ಶಕ್ತಿ ಇದೆ, ದೈಹಿಕ ಶಕ್ತಿ ಇದೆ, ಹಣದ ಶಕ್ತಿ ಇದೆ, ಅಧಿಕಾರದ ಶಕ್ತಿ ಇದೆ, ಜನಶಕ್ತಿ ಇದೆ ಅಂತ ತಿಳಿದುಕೊಂಡು ಬೇರೆಯವರ ಮೇಲೆ ದೌರ್ಜನ್ಯವೆಸಗಿದರೆ, ಮಾಡಬಾರದ ಕೆಲಸಗಳನ್ನು ಮಾಡಿದರೆ, ಆವಾಗ ದಕ್ಷಿಣ ಮಾರ್ಗದ ಮೂಲಕವೇ ಹೋಗ್ಬೇಕಾಗತ್ತೆ. ದಕ್ಷಿಣ ಮಾರ್ಗದ ಮೂಲಕ ಹೋಗುವಾಗ್ಲೇ ಸಾಕಷ್ಟು ಕಷ್ಟ ಅನ್ಭವಿಸಿ ಯಮಪುರಿಯನ್ನು ಸೇರಿ ನಂತರ ಅಲ್ಲಿ ನಾನಾ ರೀತಿಯ ನರಕಗಳ ಕಷ್ಟವನ್ನು ಅನ್ಭವಿಸ್ಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮನುಷ್ಯದ್ದಾಯ್ತಪ್ಪ,
ಪ್ರಾಣಿ ಪಕ್ಷಿಗಳಿದು ಕಥೆ ಏನು, ಅವ್ರಿಗೆ ಶ್ರಾದ್ದ ಮಾಡ್ಲಿಕ್ಕಿಲ್ವಾ ಅಂತ ನಿಮ್ಗೆ ಪ್ರಶ್ನೆ ಬರೋದು ಸಹಜ. ಅದಕ್ಕೆ ಉತ್ತರ ಏನಂದ್ರೆ, ಪ್ರಾಣಿ ಪಕ್ಷಿಗಳಿಗೆ ಪಾಪ ಪುಣ್ಯಗಳ ದೇಶವು ಸಾಮಾನ್ಯವಾಗಿ ಇರೋಲ್ಲ. ಇದನ್ನು ನಾವು ಗ್ರೂಪ್ ಕಾನ್ಶಿಯಸ್ನೆಸ್ ಅಂತೇವೆ. ಮನುಷ್ಯನಿಗೆ ಮಾತ್ರ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ಇರತ್ತೆ. ಅವುಗಳು ತಮ್ಮ ಸತ್ತ ನಂತರ ತುಂಬಾ ಬೇಗನೆ ಬೇರೆ ದೇಹವನ್ನು ಸೇರ್ಕೊಂಡು ಬಿಡ್ತಾರೆ. ಬೇರೆ ಗರ್ಭವನ್ನು ಸೇರಿಕೊಂಡು ಬೇರೆ ಪ್ರಾಣಿಯಾಗಿ ಮತ್ತೆ ಬರ್ತಾರೆ. 84 ಲಕ್ಷ ಯೋನಿಗಳನ್ನು ದಾಟಿದ ನಂತರ, ಅಂದರೆ ಜನನ ಮರಣ ಚಕ್ರವನ್ನು ದಾಟಿದ ನಂತರ ಒಬ್ಬನು ಮನುಷ್ಯ ಜನ್ಮವನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಆ ಮನುಷ್ಯ ಜನ್ಮದಲ್ಲಿಯೂ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಧ್ಯಾತ್ಮಿಕ ಚಿಂತನೆ ಮಾಡುವಂತ ವಿಚಾರ ಎಷ್ಟೋ ಮನುಷ್ಯ ಜನ್ಮದ ನಂತರ ಬರುತ್ತೆ. ಹಾಗಾಗಿ ಆತ್ಮೀಯ ಮಿತ್ರರೇ, ನಾವಿಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳಬೇಕಾದ ಏನಂದ್ರೆ, ನಾವು ಬದುಕಿದ್ದಾಗಲೇ ದಾನ ಮಾಡಬೇಕು, ಧರ್ಮದ ದಾರಿಯಲ್ಲಿ ಹೋಗ್ಬೇಕು, ಸಾಧ್ಯ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡಬೇಕು. ಉದ್ಧರೇದಾತ್ಮನಾತ್ಮಾನಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದಲ್ಲಿ ಏನ್ ಹೇಳ್ತಾನೆ, ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನ ಅವನತಿಯನ್ನು ತಾನು ಮಾಡಿಕೊಳ್ಳಲೇಬಾರದು ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ಎಲ್ಲ ಆದ್ಮೇಲೆ ಸತ್ತ ನಂತರ ಶಿಕ್ಷೆಯನ್ನು ಅನುಭವಿಸುತ್ತಾ ಇರುವಾಗ ನಮ್ಗೆ ಅದು ಆವಾಗ ಏನು ಅರ್ಥ ಆಗಿದ್ರು ಏನು ಪ್ರಯೋಜನ ಇಲ್ಲ. ಈಗ ಹೇಗೆ ಅಂದ್ರೆ, ನೀವು ಯಾವುದೋ ಕಷ್ಟ ಮಾಡಬಾರ್ದೆಲ್ಲ ಮಾಡಿ ಜೈಲಿಗೆ ಹೋಗಿ ಜೈಲಿನ ಒಳಗಿದ್ದು ಆಮೇಲೆ ಯೋಚನೆ ಮಾಡಿದ್ರೇನು ಉಪಯೋಗ ಆಗೋದಿಲ್ಲ. ಹೇಗೆ ಆಗುವುದಿಲ್ಲವೋ ಹಾಗೆಯೇ ಈ ಶರೀರದಲ್ಲಿ ಇದ್ದಾಗಲೇ ನಾವು ಸಾಕಷ್ಟು ಪುಣ್ಯಗಳನ್ನು ಮಾಡಿದರೆ ನಮಗೆ ಪುಣ್ಯಲೋಕಗಳೇ ಸಿಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ಹಾಗಾಗಿ ನಾನು ಗರುಡ ಪುರಾಣದಲ್ಲಿ ಇನ್ನು ಮುಂದಿಂದು ವಿಚಾರಗಳು, ಯಾಕಂದ್ರೆ ಯಾವ್ಯಾವ ಯಮ ಶಿಕ್ಷೆಗಳು ಇವೆ ಇದೆಲ್ಲ ಹೇಳಲಿಕ್ಕೆ ನಂಗೆ ಅಷ್ಟೊಂದು ಇದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, ಇಲ್ಲೇ ನೋಡೋಲ್ವ, ಜಗತ್ತಲ್ಲಿ ನೋಡೋಲ್ವ. ನೀವು ಯಮಲೋಕಕ್ಕೆ ಹೋಗಿ ನೋಡ್ಬೇಕಾದಿಲ್ಲ. ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಾಯಿಗಳಿಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಬುದ್ಧಿ ಸರಿಯಾಗಿಲ್ಲ, ಕೆಲವರಿಗೆ ಮಾತಾಡ್ಲಿಕ್ಕಾಗಲ್ಲ, ಕೆಲವರಿಗೆ ಹುಟ್ಟುದರಿದ್ರತನ ಕೊನೆ ತನಕ ಅದು ಮುಗಿಯೋದೇ ಇಲ್ಲ. ಯಾಕೆ ಬರುತ್ತೆ? ಕೆಲವರಿಗೆ ನಾನಾ ಥರದ ರೋಗಗಳು. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಅತ್ಯಂತ ಪಾಪಗಳಿಂದ ಬರಬಾರ್ದ ಕಾಯಿಲೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ನರಕದ ಯಾತನೆಗಳನ್ನು ಇಲ್ಲೇ ಎಷ್ಟೋ ಜನ ಅನ್ಭವಿಸಲ್ವಾ. ಹಾಗಾಗಿ ಅಲ್ಲಿ ಇದೆಯೋ ಇಲ್ವೋ ಅಂತ ಅನ್ನೋ ಇಲ್ಲೇ ಇದೆ ಅಲ್ವಾ. ಇಲ್ಲಿ ಸ್ವರ್ಗವು ಇಲ್ಲೇ ಅನ್ಭವಿಸೋರು ಎಷ್ಟು ಜನ ಇಲ್ವಾ? ನರಕ ಯಾತನೆ ಅನ್ಭವಿಸೋರು ಎಷ್ಟೋ ಜನ ಇಲ್ಲಿಲ್ವಾ? ನಮ್ಗೆ 3 ದೇಹ ಇದೆ ಅಂತ ನಿಮ್ಗೆ ಗೊತ್ತಿದೆ. ಇದು ಸ್ಥೂಲ ದೇಹ, ಇದು ಹೋದ್ಮೇಲೆ ಬರುವಂತದ್ದು ಸೂಕ್ಷ್ಮ ದೇಹ, ಅದಕ್ಕೆ ನಂತರ ಒಳಗಿರೋದು ಅಜ್ಞಾನಮಯ ಶರೀರ ಕಾರಣ ದೇಹ ಅಂತ ನಮ್ಗೆ ಗೊತ್ತಿದೆ. ಸತ್ತ ಕೂಡಲೇ ಈ ಸ್ಥೂಲ ದೇಹ ಮಾತ್ರ ಹೋಗತ್ತೆ. ಸೂಕ್ಷ್ಮ ದೇಹದ ಜೊತೆಗೆ ಜೀವನು ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಕೊನೆ ಅಧ್ಯಾಯಗಳಲ್ಲಿ ಗರುಡ ಪುರಾಣದ ಕೊನೆ ಅಧ್ಯಾಯಗಳಲ್ಲಿ ಪುಣ್ಯವನ್ನು ಸಂಪಾದಿಸೋದು ಹೇಗೆ ಅನ್ನೋ ವಿಚಾರವು ಬರುತ್ತೆ. ಪುಣ್ಯವನ್ನು ಸಂಪಾದಿಸೋದು ಹೇಗೆ ಹೇಳಿ, ಒಂದು ಭಗವನ್ ನಾಮಸ್ಮರಣೆಯಿಂದ, ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ, ಆಮೇಲೆ ಪುರಾಣದ ಪುಣ್ಯ ಕಥೆಗಳನ್ನು ಶ್ರವಣ ಮಾಡುವುದರಿಂದ, ವೇದಾಂತದ ಶ್ರವಣ ಮಾಡುವುದರಿಂದ, ಕರ್ಮಯೋಗ ಮಾಡಿ ಕರ್ತೃತ್ವ ಭೋಕ್ತೃತ್ವ ಇಲ್ಲದಂತೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸುವುದರಿಂದ, ಧ್ಯಾನ ಯೋಗದಿಂದ, ಭಕ್ತಿ ಯೋಗದಿಂದ, ಜ್ಞಾನ ಯೋಗದಿಂದ, ಅಥವಾ ಇದೆಲ್ಲ ಸೇರ್ಕೊಂಡು ನಾವು ಪುಣ್ಯವನ್ನು ಸಂಪಾದನೆ ಮಾಡಬಹುದು.
ಪುಣ್ಯ ಪಾಪಗಳಿಗಿಂತಲೂ ಮೇಲಿನದಾದದ್ದು ಮುಕ್ತಿ. ಮನುಷ್ಯ ಜನ್ಮ ಬಂದದ್ದು ಮುಕ್ತಿ ಪಡೆಯುವುದಕ್ಕೆ, ಮತ್ತೆ ಈ ಜನನ ಮರಣ ಚಕ್ರದಲ್ಲಿ ಸಿಲುಕಬಾರದು. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿತು ಅರ್ಜುನ ಅಂತ ಕೃಷ್ಣ ಹೇಳ್ತದೆ. ನೀನು ಪುಣ್ಯ ಮಾಡಿದ್ರು ಪುಣ್ಯ ಲೋಕಗಳನ್ನು ಸ್ವರ್ಗಗಳನ್ನು ಅನುಭವಿಸಿ ಮತ್ತೆ ಈ ಜಗತ್ತಿಗೆ ಬರಬೇಕು. ಪಾಪ ಮಾಡಿದ್ರು ಇಲ್ಲಿಂದ ನರಕಕ್ಕೆ ಹೋಗಿ ನರಕ ಯಾತನೆಯನ್ನು ಅನುಭವಿಸಿ ಮತ್ತೆ ಇನ್ನೊಂದು ದೇಹವನ್ನು ಪಡ್ಕೊಂಡು ಇಲ್ಲಿ ಬರ್ಬೇಕು. ದೇಹವನ್ನು ಪಡೆದುಕೊಂಡು ಈ ಸಂಸಾರಕ್ಕೆ ಬರುವುದು ಎಂದರೆ ದುಃಖವೇ. ಜನ್ಮಕ್ಕೂ ದುಃಖಂ ಜರಾ ದುಃಖಂ ಅಂತ. ಜನ್ಮದಲ್ಲಿ ತಾಯಿಯ ಹೊಟ್ಟೆಯಲ್ಲಿರುವುದು ನಾನಾ ರೀತಿ ಯಾತನೆ ಪಡುವುದು ಅದೊಂದು ದುಃಖವೇ. ಆಮೇಲೆ ಮುಂದೆ ನಾವು ಹುಟ್ಟಿದ ನಂತರ ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ರೋಗಗಳು, ನಾನಾ ರೀತಿಯ ಚಿಂತೆಗಳು, ಇದೆಲ್ಲ ದುಃಖ ಅಲ್ವಾ? ಹಾಗಾಗಿ ಮತ್ತೆ ಬರಬಾರದಂತೆ ಮುಕ್ತಿಯನ್ನೇ ಬಯಸುವುದು ಅತ್ಯಂತ ಪ್ರಶಸ್ತವಾದದ್ದು ಮತ್ತು ಮಾಡಲೇಬೇಕಾದ ವಿಚಾರವಾದ್ದು ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮ್ಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ.